ಹೇಳ್ಬೇಕಂದ್ರೆ ಮಾರ್ಕೆಟಲ್ಲಿ ಓಡಾಡೋದು ಗಾಂಧಾರಿ ವಿದ್ಯೆ ಅಂತ ಹೇಳ್ತಾರೆ. ಹೌದು, ಅದೇನು ನಡೀತಾ ಇದೆ. ಒಂದು ಮಕ್ಕಳು ಈ ಕಣ್ಣು ಇದು ದೇಹದ ಕಣ್ಣು. ನಮಗೆ 7 ನೇತ್ರಗಳಿದ್ದಾವೆ. ನಿಜವಾಗ್ಲೂ ಅವನ ಕಣ್ಣಿಗೆ ದೇವಾಭೂತಗಳು ಅಥವಾ ನೆಗೆಟಿವ್ ಎನರ್ಜಿ ಸ್ಪಿರಿಟ್ ಕಾಣ್ತಾ ಇದೆ. ಅವ್ನು ಸತ್ಯನೇ ಹೇಳ್ತಾನೆ. ಅದನ್ನು ಮೆಡಿಕಲಲ್ಲಿ ಡಾಕ್ಟರ್ ಹಾಲೋಸಿನೇಷನ್ ಅಂತ. ದೇಹದ ಕಣ್ಣು, ಕನಸಿನ ಕಣ್ಣು, ಕಲ್ಪನೆಯ ಕಣ್ಣು, ಭಯದ ಕಣ್ಣು, ಧೈರ್ಯದ ಕಣ್ಣು. ಬೆಳಿಗ್ಗೆಯಿಂದ ರಾತ್ರಿ ಮಲ್ಕೊಳ್ಳೋರ್ಗೂ ಬರೀ ಧ್ಯಾನ ಧ್ಯಾನ ಧ್ಯಾನ. ಯಾರನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಂಗಿಲ್ಲ. ಆ ಧ್ಯಾನ ಕ್ರಿಯೆಯನ್ನು ಯಾರ್ಯಾರು ಎಷ್ಟು ಅದ್ಭುತವಾಗಿ ಮಾಡ್ತಾರೆ, ಅದಾದಮೇಲೆ ಅವ್ರಿಗೆ ಬೇರೆ ಬೇರೆ ಹಾದಿಗಳು ಸಿಗ್ತವೆ. 21 ಹಂತಗಳು ಈ ಒಂದು ತರಡೆಯಲ್ಲಿ. ಇದರಲ್ಲಿ 21ನೇ ಹಂತ ಕಲ್ತಿರೋ ಅವನೇ ತ್ರಿಕಾಲ ಜ್ಞಾನಿ ಅಂತ ಅರ್ಥ. ಸೊ ಆಸ್ಟ್ರಲ್ ಟ್ರಾವೆಲ್ಗೆ ನಾನು ಹೇಳ್ದಂಗೆ ಮೂಲವಾಗಿ ಧ್ಯಾನ ಕ್ರಿಯೆ. ಎಲ್ಲ ಆಧ್ಯಾತ್ಮಿಕ ಕಲೆಗಳು, ವಿದ್ಯೆಗಳು ಕಲಿಯೋದಕ್ಕೆ ಮೂಲವಾಗಿ ಮನುಷ್ಯನಿಗೆ ಬೇಕಾಗಿರೋದು ಧ್ಯಾನ ಅಂದರೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ವಿತ್ ಫೋಕಸ್. ಎಷ್ಟೊತ್ತರೆಗೂ ಕುಳಿತುಕೊಳ್ಬಲ್ಲೆ. ನಾನು ಆ್ಯಕ್ಚುಲಿ ವಿಪಸನ ಮಾಡಿದ್ದೀನಿ. ಅಂದರೆ ಗುರುಗಳೇ, ಅದೊಂದು ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ, ಆನಾಪಾನಸತಿ ಅಂತ. ಸುಭಾಷ್ ಪತ್ರಿಜಿ ಪಿರಮಿಡ್ ಆ ಬುದ್ಧನ ಒಂದು ಹಾದಿ, ಬುದ್ಧ ಹೇಳ್ಕೊಟ್ಟಿರುವಂಥ ಒಂದು ಹಾದಿ. ಅದಕ್ಕೆ ಆನಾಪಾನಸತಿ ಅಂತ. ವಿಪಸನ ಕೂಡ ಬುದ್ಧನದೇ. ಇದೆಲ್ಲ ಬುದ್ಧನ ಮಕ್ಕಳು. ಈ ಧ್ಯಾನದ ಒಂದು ತಂದೆ ಯಾರು ಅಂತಂದರೆ, ಇದು ವಿಪಸನಕ್ಕೆ ತಂದೆ ಬುದ್ಧ, ಆನಾಪಾನಸತಿಗೆ ತಂದೆ ಬುದ್ಧ. ಹಂಗಾಗಿರೋದ್ರಿಂದ ಅಷ್ಟಾಂಗ ಯೋಗಕ್ಕೆ ಬುದ್ಧ. ಆ ಥರ ಬುದ್ಧ ಹೇಳ್ಕೊಟ್ಟಿರೋದು. ಆ ವಿಪಸನ ಮಾಡಿದ್ರೆ 10 ದಿವಸ ನಿಮಗೆ ವಿತೌಟ್ ಮೊಬೈಲ್, ಬೆಳಿಗ್ಗೆಯಿಂದ ರಾತ್ರಿ ಮಲ್ಕೊಳ್ಳೋರ್ಗೂ ಬರೀ ಧ್ಯಾನ ಧ್ಯಾನ ಧ್ಯಾನ. ಯಾರನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಂಗಿಲ್ಲ, ಮಾತಾಡೋಂಗಿಲ್ಲ. ಸುಮ್ಮನೆ ಅವ್ರು ಹೇಳೋದನ್ನು ಕೇಳಿಸ್ಕೊಳ್ಳಿ. ಅಂದರೆ ಫೀಲ್ ಮಾಡೋದು, ನಮ್ಮನ್ನು ನಾವು ನೋಡ್ಕೊಳ್ಳೋದು. ಅದು 10 ದಿವಸ. ಅದನ್ನು ನಾನು ಮಾಡಿರೋದ್ರಿಂದ ನಿಮ್ಮ ಕೂತ್ಕೊಳ್ಳೋ ಕೆಪಾಸಿಟಿ ಬರ್ತದೆ. ಅಂದರೆ ಅದನ್ನು ಆಸನ ಸಿದ್ಧಿಗೋಸ್ಕರ ಇವೆಲ್ಲ ಮಾಡಬೇಕು ಅದನ್ನು. ಅದೇ ಥರ ಆಸ್ಟ್ರಲ್ ಟ್ರಾವೆಲಲ್ಲಿ ಅಂದರೆ ಆಧ್ಯಾತ್ಮಿಕ ಯಾವುದೇ ವಿದ್ಯೆಗಳನ್ನು ಕಲಿಬೇಕಾದ್ರೆ ಮೂಲವಾಗಿ ಬೇಕಾಗಿರೋದು ಧ್ಯಾನ. ಅದು ಧ್ಯಾನದಿಂದ ಮಾತ್ರನೇ. ಅಂದರೆ ಧ್ಯಾನ ಅನ್ನೋದು ಫೌಂಡೇಶನ್. ಅದೇ ಅಡಿಪಾಯ, ಅದೇ ತಳಪಾಯ, ರೂಟ್ ಅದು. ಅದ್ರ ಮೇಲೆ ನೀನು ಮರಕ್ಕೆ ಏನಾದರೂ ಬಣ್ಣ ಬಡ್ಕ, ಸೀರಿಯಲ್ ಸೆಟ್ ಬಿಡ್ಕ, ನಿಂಗೆ ಇಷ್ಟ ಬಂದಿದ್ದು ಮಾಡ್ಕೊ. ಬಟ್ ರೂಟ್ ಕಾಸ್ ಏನಂದರೆ ಧ್ಯಾನ. ಆ ಧ್ಯಾನ ಕ್ರಿಯೆಯನ್ನು ಯಾರ್ಯಾರು ಎಷ್ಟು ಅದ್ಭುತವಾಗಿ ಮಾಡ್ತಾರೆ, ಅದಾದಮೇಲೆ ಅವ್ರಿಗೆ ಬೇರೆ ಬೇರೆ ಹಾದಿಗಳು ಸಿಗ್ತವೆ. ಸೊ ಹಂಗಾಗಿರೋದ್ರಿಂದ ಬಟ್ ಆಸ್ಟ್ರಲ್ ಟ್ರಾವೆಲಲ್ಲಿ ನಾವು ಎಲ್ಲಿಗೆ ಬೇಕಾದರೂ ಪಯಣಿಸ್ಬೋದು. ಆಸ್ಟ್ರಲ್ ಟ್ರಾವೆಲ್ ಅದನ್ನು ಡೆಫಿನೇಷನ್ ಕೊಡು ಅಂದರೆ ಅದು ಪಯಣ. ದೈಹಿಕಯಾನ, ಮನೋಯಾನ, ಆತ್ಮಿಕಯಾನ. ಅದು ಭೂಮಂಡಲದಲ್ಲಿರಲಿ, ಇನ್ನೊಂದು ಗ್ರಹದಿರಲಿ, ಸೌರಮಂಡಲ, ಬ್ರಹ್ಮಾಂಡ, ಏನನ್ನು ಬೇಕಾದರೂ, ಯಾವುದ್ರ ಒಳಗಡೆ ಬೇಕಾದ್ರೂ ಹೋಗ್ಬೋದು, ಯಾವುದು ಹೊರಗಡೆ ಬೇಕಾದ್ರೂ ಹೋಗ್ಬೋದು. ಸೂಕ್ಷ್ಮಾತಿ ಸೂಕ್ಷ್ಮದಲ್ಲೂ ನಾವು ಜರ್ನಿ ಮಾಡ್ಬೋದು, ಶ್ರೀಚಕ್ರದ ಥರ. ಸ್ಥೂಲಾತಿ ಸ್ಥೂಲದಲ್ಲೂ ಕೂಡ ನಾವು ಜರ್ನಿ ಮಾಡ್ಬೋದು. ಅಂದರೆ ಎಷ್ಟು ಸೇಫ್ ಆಗಿರಬೇಕಾಗತ್ತೆ ಗುರುಗಳೇ ಈ ಒಂದು ಸೂಕ್ಷ್ಮ ಶರೀರಯಾನ ಮಾಡಬೇಕು ಅಂದರೆ? ಅದು ಗುರುಗಳಿಗೆ ಬಿಟ್ಟಿದ್ದು. ಸೇಫ್ಟಿ ಶಿಷ್ಯಂದಿರಲಿಲ್ಲ, ಗುರುಗಳಲ್ಲಿದೆ. ಓಕೆ. ಇವಾಗ ನಾನು ಬಸ್ಸಲ್ಲಿ ಪಯಣಿಸ್ತಾ ಇದ್ದೀನಿ, ನಮ್ಮೆಲ್ಲರ ಜೀವ ಡ್ರೈವರ್ ಕೈಲಿದೆ. ನಿಜ. ನಾವು ಸುಮ್ಮನೆ ಇಲ್ಲೇನೋ ಹಾಡು ಹೇಳ್ಕೊಂಡು ಕೂತ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಇರ್ತೀರಿ. ಬಟ್ ನಮ್ಮೆಲ್ಲರ ಜೀವ ಅವನ ಕೈಲಿದೆ. ಮೇನ್ ಡ್ರೈವರೇ ನಮಗೆ ನಾವು ಸೇಫ್ಟಿಯಾಗಿ ಕರ್ಕೊಂಬರ್ಬೇಕು. ಹೌದು. ಅದೇ ಥರನೇ ಒಬ್ಬ ಗುರುವಿನ ಕೈಯಲ್ಲಿದೆ. ಆಸ್ಟ್ರಲ್ ಟ್ರಾವೆಲ್ ಮಾಡಿಸ್ಬೇಕಾದ್ರೆ ಅದು ಅವನ ಕೈಯಲ್ಲಿರ್ತದೆ. ಎಷ್ಟು ಸೇಫ್ಟಿಯಾಗಿ ಕರ್ಕೊಂಬರ್ಬೇಕು ಅಂತ. ಅದಕ್ಕೆ ಸ್ವಲ್ಪ ಅವರು ಸಪೋರ್ಟ್ ಮಾಡಬೇಕು. ಈಗ ಡ್ರೈವಿಂಗ್ ನಾನು ಓಡಿಸ್ತಾ ಇದ್ರೆ ಹಂಗೆ ಓಡಿಸ್ಬೇಡ, ಬ್ರೇಕ್ ಹಾಕು, ಕ್ಲಚ್ ಹಾಕು ಅಂತ ಹೇಳೋರಿದ್ರೆ ಮೊದಲು ಕೆಳಗೆ ಇಳಿಸ್ಬಿಡ್ತೀನಿ, ಹೋಗಿ ನೀನು ಹಂಗಿರ್ತಾರೆ. ಈಗ ಪಾಪ ಡ್ರೈವರ್ನ ಮಾತಾಡಿಸ್ಬೇಕು, ಕುತ್ಕೊಂಡು ಕಷ್ಟ ಸುಖ ಕೇಳಬೇಕು. ಅವನ್ನ ಇಲ್ಲಿ ನೋಡು ಅಂತಂದ್ರೆ ಅವನೇನು ನೋಡಿದ್ರೆ ಮುಗೀತು. ಹಂಗೆಲ್ಲ ಮಾತಾಡ್ಸಕ್ಕೆ ಅಂದರೆ ಡಿಸ್ಟರ್ಬ್ ಮಾಡಬಾರ್ದು, ಸಹಾಯ ಮಾಡಬೇಕು. ಹಂಗಿದ್ರೆ ಅದ್ಭುತವಾಗಿ ಪಾಪ ಅವನು ಕರ್ಕೊಂಬರ್ತಾನೆ. ಹಂಗಾಗಿ ಸೇಫ್ಟಿ ವೈಸ್ ಎಲ್ಲ ಗುರುಗಳು ನೋಡ್ಕೊಳ್ತಾರೆ. ಬಟ್ ನೀವು ಏನು ಜರ್ನಿ ಮಾಡಬೇಕು ಅದನ್ನು ಮಾಡ್ಕೊಂಡು ಬಂದರೆ ಸಾಕು. ಆ್ಯಕ್ಚುಲಿ ಈಗ ನನಗೆ ಕಲ್ತಿರೋದ್ರಿಂದ ನಾನು ಏನು ಬೇಕಾದ್ರೂ ಹೋಗ್ತೀನಿ, ಏನು ಬೇಕಾದ್ರೂ ನೋಡ್ಕೊಳ್ತೀನಿ. ಈಗ ಯಾರೋ ಸಿನಿಮಾ ನಟರುಗಳು ಒಂದಷ್ಟು ಜನ ಸತ್ತೋದ್ರು, ಮೆಡಿಕಲಿ ಏನೋ ರೀಸನ್ ಬೇರೆ, ಬಟ್ ನೈಜವಾದ ರೀಸನ್ನೇ ಬೇರೆ. ಅದಕ್ಕೆ ನಗ್ನ ಸತ್ಯಗಳು ಅಂತಾರೆ.
ಅದು ಬೇರೆ ಇರ್ತವೆ. ಹಂಗಾಗಿರೋದ್ರಿಂದ ನಾನು ಅದನ್ನೆಲ್ಲ ಕುತ್ಕೊಂಡು ನೋಡ್ತಾ ಇರ್ತೀನಿ. ಹಂಗಂತೇಳಿ ಈಗ ಯಾರೋ ನನಗೊಬ್ಬ ಶಿಷ್ಯ ಗುರುಗಳೇ ನಾನು ನೋಡ್ಬೇಕು ಅವನ ಕೈಲಿ ನಾನು ಇದನ್ನೆಲ್ಲ ಮಾಡಿಸಲ್ಲ. ನಿನಗೆ ಸಂಬಂಧಪಟ್ಟಿದ್ದು ಏನಾದರೂ ಇದ್ರೆ ಹೇಳು, ಅದನ್ನು ನೋಡ್ಕ ಅಷ್ಟೇ. ಹೌದು ಹೌದು. ಬೇರೆಯವ್ರಿಗೆ ಸಂಬಂಧಪಟ್ಟಿರೋದನ್ನ ನಿನ್ನ ಕೈಯಿಂದ ನಾನು ಮಾಡಿಸೋದಿಲ್ಲ. ನಿಂದೇನಾದರೂ ಪ್ರಾಬ್ಲಮ್ ಇದ್ದರೆ ಈಗ ಬೇರೆಯವ್ರ ಪ್ರಾಬ್ಲಮ್ ನೋಡೋಕೆ ನಾನಿದ್ದೀನಲ್ಲ, ಅದು ನೀನು ಯಾಕೆ ನೋಡ್ತೀಯ? ನಿಜ. ಅದು ನೋಡೋದಕ್ಕೂ ಸಾಧ್ಯವಿಲ್ಲ ನಾನು. ಅಂದರೆ ಬೇರೆ ಇನ್ನು ಬಾಂಬೆಲಿ ಒಬ್ಬರು ಹಿಂದಿ, ಋಷಿಕೇಶಲ್ಲಿ ಬಾಂಬೆಲಿದ್ದಾನೆ ಈಗ, ಒಳ್ಳೆ ವೆಲ್ ನೋನ್ ಪರ್ಸ್ನಾಲಿಟಿ. ಆತ ಯಾರಿಗೋ ಒಬ್ಬನಿಗೆ ಶಿಷ್ಯನಿಗೆ ಗುಹೆ ಒಳಗಡೆ ಏನಿದೆ ಅಂತ ಅದನ್ನು ತೋರ್ಸೋಕ್ಕೆ ಹೋಗಿ ಅಲ್ಲೇನೋ ನೋಡ್ಬಿಟ್ಟು ಭಯ ಬಿದ್ದುಬಿಟ್ಟವನೆ ಹಾಸ್ಟೆಲ್ ಟ್ರಾವೆಲ್ ಮಾಡಬೇಕಾದ್ರೆ. ಅವನು ಹುಚ್ಚಾಸ್ಪತ್ರೆಯಲ್ಲಿ ಇದ್ದಾನೆ ಇವತ್ತು. ರೀಸನ್ ಏನು ಅಂದರೆ ಅದಕ್ಕೆ ಇನ್ನೊಬ್ರಿಗೆ ತೋರಿಸೋವಂಥ ಅವಶ್ಯಕತೆ ಇಲ್ಲ. ಅದು ಅವನಿಗೆ ಧೈರ್ಯ ಇರಬೇಕು. ಅದನ್ನು ಇವನಿಗೆ ಹಾಸ್ಟೆಲ್ ಟ್ರಾವೆಲ್ ಮಾಡೋಕ್ಕೆ ಬರ್ತಾಯಿಲ್ಲ, ಬಟ್ ಮಾಡಿಸ್ತಾನೆ. ಇವನು ಕಲ್ತಿಲ್ಲ, ಅಂದರೆ ಸೆಲ್ಫ್ ಕಲ್ತ್ಕೊಂಡಿಲ್ಲ, ಇನ್ನೊಬ್ರಿಗೆ ಮಾಡಿಸ್ತಾರೆ. ಇವನ್ ಕುತೂಹಲ ತಿಳ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬನ್ನ ಯೂಸ್ ಮಾಡ್ಕೊಂಡು ಅವನು ಬಲಿ ಬಿದ್ದ. ಹಂಗಾಗ್ತಾವ. ಅದಕ್ಕೋಸ್ಕರ ಈ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಪ್ರತಿಯೊಂದು ಗುರುಗಳ ಒಂದು ಡ್ರೈವರ್ ಮೇಲೇನೆ ನಡೆಯುತ್ತೆ. ಅವರೇ ಮುಖ್ಯ. ಅವರು ಹೇಗೆಲ್ಲ ಏನೇನು ಮಾಡಿಸ್ತಾರೆ, ಯಾವ ಥರ ಸೇಫ್ಟಿ ಇರ್ತದೆ. ಈ ಸ್ಪಿರಿಚುವಲ್ ವಿದ್ಯೆಗಳಲ್ಲಿ ಅಂದರೆ ಋಷಿ ವಿದ್ಯೆ, ಬ್ರಹ್ಮವಿದ್ಯೆ, ಸೂಕ್ಷ್ಮ ವಿದ್ಯೆಗಳಲ್ಲಿ ಮೂಲವಾಗಿ ಬೇಕಾಗಿರೋದು ಸಂರಕ್ಷಣೆ, ಅಂದರೆ ಪ್ರೊಟೆಕ್ಷನ್. ನಮಗೆ ನಾವು ಎಷ್ಟು ರಕ್ಷಣೆ ಮಾಡ್ಕೊಂಡು ಆಮೇಲೆ ಇದನ್ನೆಲ್ಲ ಕಲಿತೀರಿ, ಅದು ಗುರುಗಳಿಗೆ ಹೇಳ್ಕೊಡ್ಬೇಕು. ರಕ್ಷಣೆನೇ ಇಲ್ಲದ ಅದು ಸುಮ್ಮನೆ ಹೋಗೋ ಯುದ್ಧಕ್ಕೆ ಅಂದರೆ ಅದು ಹೆಂಗೆ ಹೋಗೋದು? ಹೋಗೋದ ಹಾಕಿ ಚೂಸ್ದಾಗ ಕೊಂದೋಗ್ಬಿಟ್ಟು. ಹೌದು. ಹಿಂದಿನ ಕಾಲದಲ್ಲಿ ನೋಡಿದಿರಲ್ಲ, ರಾಜರು ಟಿಪ್ಪು ಸುಲ್ತಾನ್ದು ಹೈದರಾಲಿ, ಅದು ಮೆಟಲ್ದು ಬಟ್ಟೆಗಳು ಹಾಕ್ಬಿಡ್ತು, ಚುಚ್ಚಿದ್ರು ಚಾಕು ಒಳಗಡೆ ಹೋಗಲ್ಲ. ಚಾಕು ಬೆಂಡಾಗ್ಬಿಡ್ತದೆ, ಇಲ್ಲ ಕಟ್ಟಾಗ್ಬಿಡ್ತದೆ, ಬಟ್ ಅವನ ಒಳಗಡೆ ಹೋಗಲ್ಲ. ಅದು ಸೇಫ್ಟಿ ಇರಬೇಕು. ಅದೇ ಥರ ಇದರಲ್ಲೂ ಕೂಡ ಒಂದು ಲೇಯರ್, ಅಂದರೆ ಕವಚಗಳು ಅಂತಾರೆ. ರುದ್ರ ಕವಚ, ನಾರಸಿಂಹ ಕವಚ, ಹನುಮಾನ್ ಕವಚ, ಗಜೇಂದ್ರ ಯಂತ್ರ, ಕೂರ್ಮ ಯಂತ್ರ, ಗರುಡ ಯಂತ್ರ ಅಂಥೇಳಿ ಅದನ್ನು ರಕ್ಷಾ ಕವಚಗಳನ್ನು ಹಾಕ್ಕೊಂಡು ನಾವು ಈ ಕೆಲಸಗಳನ್ನು ಮಾಡಬೇಕೇ ಹೊರತು ಸುಮ್ಮನೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಆ ಥರ ಯಾರೂ ಪ್ರಯತ್ನ ಮಾಡಬೇಡಿ. ಕೆಲವರು ಅವರೇ ಸೆಲ್ಫಾಗಿ ಏನೋ ಪುಸ್ತಕ ಓದ್ಬಿಟ್ಟು ವಿಡಿಯೋಗಳು ಮಾಡ್ಬಿಟ್ಟು ನಾನು ಹಾಸ್ಟೆಲ್ ಟ್ರಾವೆಲ್ ಮಾಡ್ತೀನಿ ಅಂತಾರೆ. ಇದ್ರದ್ದು ನಾನು ಡೇಂಜರ್ ಝೋನ್ ಹೇಳಲಿಲ್ಲ. ಅಕಸ್ಮಾತ್ ಈ ನಾಭಿಯಿಂದ ಸೂಕ್ಷ್ಮ ಶರೀರ ಎಲ್ಲ ಹೋಗಿ ಮಧ್ಯದಲ್ಲಿ ಕಟ್ಟಾಗೋಯ್ತು ಅಂದ್ರೆ ಅವ್ನು ವಾಪಸ್ ಬರಲ್ಲ, ಸತ್ತೋಗ್ಬಿಡ್ತಾನೆ ಇಲ್ಲಿರೋ. ಅದಕ್ಕೆ ಆತ್ಮಿಕ ಯಾನ ಅಂತ, ಆತ್ಮ ಯಾನ ಮಾಡ್ತಾ ಇದೆ, ಈಗ ಕಟ್ಟಾಗೋಯ್ತು. ನೀವೆಷ್ಟೋ ಜನ ನೋಡಿರ್ತೀರ, ಮೆಡಿಟೇಷನ್ ಮಾಡಿರ್ತಾರೆ. ಒಂದು ಉದಾಹರಣೆಗೆ ನೀವು ಆಟೋಬಯೋಗ್ರಫಿ ಯೋಗಿ ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ಕುತ್ಕೊಂಡಿದ್ದಾನೆ ಆತ, ಆತ್ಮಿಕ ಯಾನ ಮಾಡ್ತಾ ಇದ್ದಾನೆ, ಅಂದರೆ ಆಸ್ಟ್ರಲ್ ಟ್ರಾವೆಲ್. ವಾಪಸ್ ಎಲ್ಲೋ ಹೋಗ್ಬಿಟ್ಟು ವಾಪಸ್ ಬಂದಾಗ ಶರೀರ ಬಿದ್ದೋಗ್ಬಿಟ್ಟಿದೆ. ಅಂದರೆ ಕುತ್ಕೊಂಡಾಗಿದ್ದಂಥ ಶರೀರ ಇಲ್ಲ, ಅದೇ ಪೊಸಿಷನಲ್ಲಿ ಇರಬೇಕು. ಈಗ ಅಲ್ಲಿಲ್ಲ, ಅದು ವಾಪಸ್ ಹೋಗ್ಬಿಟ್ಟು ಸತ್ತೋಗ್ಬಿಟ್ಟ ಅವನು. ಅಂದರೆ ಆ ಸ್ವಾಮೀಜಿ ಸತ್ತೋಗ್ಬಿಟ್ಟ. ಯಾಕೆಂದರೆ ಬಿದ್ದೋಗ್ಬಿಟ್ಟಿತ್ತು, ಹೋಗ್ಬೇಕಾದ್ರೆ ಹಂಗಿರಲಿಲ್ಲ. ಹೇಗೆ ಹೋಗಿರುತ್ತೋ ಹಾಗೇ ಇರಬೇಕು ದೇಹ ಕೂಡ. ಹೌದು. ಅದನ್ನು ಗುರುಗಳ ಎಚ್ಚರಿಕೆಯನ್ನು ನೀಡ್ಕೊಳ್ತಾರೆ, ಏನು ಎತ್ತ ಅಂತ. ಈಗ ಆ ಥರ ಏನಾದರೂ ಯಾನ ಮಾಡಬೇಕಾದ್ರೆ ಆ ಶರೀರದಲ್ಲಿ ಹಂಗಿಲ್ಲ. ಇವಾಗ ಯಾರೋ ಒಬ್ಬ ಕುಂತ್ಕೊಂಡಿರ್ತಾನೆ, ಅವ್ನಿಗೆ ಯಾರೋ ಬಂದು ಡಿಸ್ಟರ್ಬ್ ಮಾಡಿಬಿಟ್ರು, ಪಟಕ್ಕಂತ ಕಟ್ಟಾಗ್ಬಿಡ್ತದೆ. ಹಿಂಗೆ ನೋಡ್ತಾನೆ ಉಸಿರು ಕಳ್ಕೊಂಬಿಡ್ತಾನೆ. ಅದಕ್ಕೆ ಆ ಡಿಸ್ಟರ್ಬೆನ್ಸು ಆ ಥರದ್ದೆಲ್ಲ ಇರಬಾರ್ದು. ಅದನ್ನೆಲ್ಲ ಮುನ್ನೆಚ್ಚರಿಕೆ ವಹಿಸಿ ಆಮೇಲೆ ಮಾಡಬೇಕು. ಅದನ್ನು ಅಷ್ಟು ಸುಲಭವಾಗಿ ಮಾಡೋಂಥದ್ದಲ್ಲ. ಅಂದರೆ ಇದರಲ್ಲಿ ಸೇಫ್ಟಿ ಪ್ರಿಕಾಷನ್ಗಳು ಸುಮಾರಿದೆ. ಅದನ್ನೆಲ್ಲ ಮಾಡಿಕೊಂಡ್ರೆ ಮಾತ್ರ ನಮಗೆ ಅನುಕೂಲ ಹೊರತು, ಇಲ್ಲಾಂದರೆ ತುಂಬ ಕಷ್ಟ ಇದು. ಆದರೂ ಇದನ್ನು ಮಾಡೋದಕ್ಕೆ ಇಂತಿಂಥ ಕೆಲವೊಂದು ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ಯಾರು ಬೇಕಾದರೂ ಫಾಲೋ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಕಲಿಬಹುದು. ಬಟ್ ಸಾಧನೆ ಅತ್ಯಗತ್ಯ. ಅದು ಮಾಡಿದ್ರೆ ಡೆಫಿನೆಟ್ಲಿ ಕಲಿಬೋದು. ಒಳ್ಳೆ ಒಂದು ವಿಚಾರ ತಿಳಿಸಿದ್ದೀರಾ ವೀಕ್ಷಕರಿಗೆ. ಇಷ್ಟೊಂದೆಲ್ಲ ಇದೆಯಾ ಆಸ್ಟ್ರಲ್ ಟ್ರಾವೆಲಲ್ಲಿ ಅನ್ನೋದು ನಮ್ಮ ಒಂದು ಈ ಚಾನಲಲ್ಲಿ ಇದೊಂದು ಹೊಸ ವಿಷಯ. ಭಾಳ ಒಂದು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ ಗುರುಗಳೇ. ಸೊ ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ, ಸೊ ಇದು ಕೂಡ ಒಂದು ತುಂಬ ಒಳ್ಳೆ ಸಬ್ಜೆಕ್ಟೇ ಅಂತ ಹೇಳ್ಬೋದು. ಸೊ ಥರ್ಡ್ ಐ ಅಂತ, ಮೂರನೇ ಕಣ್ಣು ಅಂತ ಹೇಳ್ತಾರೆ. ಮೂರನೇ ಕಣ್ಣು, ತ್ರಿನೇತ್ರ. ಸೊ ಈ ಥರ್ಡ್ ಐ ಓಪನ್ ಆದರೆ ಹೇಗಿರುತ್ತೆ, ಥರ್ಡ್ ಐ ಹೇಗೆ ಓಪನ್ ಮಾಡಿಸ್ಬೇಕು? ಸೊ ಆಮೇಲೆ ಥರ್ಡ್ ಐ ಓಪನ್ ಆದರೆ ನೆಗೆಟಿವ್ ಪಾಸಿಟಿವ್ ಎರಡೂ ಕಾಣುತ್ತಾ? ಹೌದು.
ಸೊ ಇದರಲ್ಲೂ ಕೂಡ ಹೇಗೆ ನಾವು ಪ್ರಿಕಾಷನ್ನ ತೊಗೊಬೇಕು, ಹೇಗೆ ನಾವು ಮುಂದುವರಿಬೇಕು, ಸೊ ಏನು ಅನುಭವ ಆಗುತ್ತೆ ನಮಗೆ ಥರ್ಡ್ ಐ ಓಪನ್ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಗುರುಗಳಿಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿನ ನೀಡಬೇಕು. ಇಲ್ಲಿ ಎಲ್ಲದಕ್ಕೂ ಒಂದು ಮಾಪನ ಅಂತಿದೆ. ಮಾಪನ ಅಂದರೆ ಸ್ಕೇಲ್, ಅಳಿಯೋದಕ್ಕೆ. ಈಗ ಲೀಟ್ರ್ ಗಟ್ಟಲೆ ಅಂದರೆ ಅರ್ಧ ಲೀಟ್ರು, 1/4 ಲೀಟ್ರು, ಆವಾಗ ಪಾವು ಚಟಾಕು ಈ ಥರ ಬರ್ತಾಯಿತ್ತು. ಈಗ ಕೆ ಜಿ ಗಟ್ಟಲೆ, ಗ್ರಾಮ್ ಲೆಕ್ಕದಲ್ಲಿರ್ತದೆ. ಅದೇ ಥರನೇ ಈಗ ಥರ್ಡ್ ಐ ಓಪನ್ ಆಗಿದೆ ಅಂತ ಹೆಂಗೆ ಕಂಡುಹಿಡಿಯೋದು? ಹೌದು. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಮಾರ್ಕೆಟಲ್ಲಿ ಓಡಾಡೋದು ಗಾಂಧಾರಿ ವಿದ್ಯೆ ಅಂತ ಹೇಳ್ತಾರೆ. ಹೌದು, ಅದೇನು ನಡೀತಾ ಇದೆ. ಒಂದು ಮಕ್ಕಳು ಕಣ್ಣು ಕಟ್ಕೊಂಡು ಇದು ಯಾವ ಕಲರ್ ಬಾಲ್ ತೋರಿಸು ಹೇಳ್ತದೆ, ಆರೆಂಜು, ರೆಡ್ಡು, ಬ್ಲೂ ಇದೆಲ್ಲ ಹೇಳ್ತದೆ. ಆಮೇಲೆ ಕಣ್ಣಿಗೆ ಫುಲ್ ಮುಚ್ಚಿಬಿಟ್ಟವ್ರೆ. ಯಾಕಂದ್ರೆ ನಾವು ಕೈ ಹಿಡ್ಕೊಂಡ್ರು ಕೂಡ ಹೇಳ್ತದೆ ಮಗು. ಪುಸ್ತಕ ತೆಗೆದ್ರೆ ನಾನು ಎಷ್ಟನೇ ಪೇಜ್ ಓಪನ್ ಮಾಡಿದ್ದೀನಿ ಹೇಳ್ತದೆ. ಅದು ಹೇಗೆ ಸಾಧ್ಯ ಗುರುಗಳೇ? ಅದು ಖಂಡಿತವಾಗ್ಲೂ ಸಾಧ್ಯ. ಇಲ್ಲಿ ನಮಗೆ ಈ ಕಣ್ಣು, ಇದು ದೇಹದ ಕಣ್ಣು. ನಮಗೆ 7 ನೇತ್ರಗಳಿದ್ದಾವೆ. ಒಂದಲ್ಲ ಎರಡಲ್ಲ 7 ನೇತ್ರ. ಒಂದು ದೇಹದ ಕಣ್ಣು, ಕನಸಿನ ಕಣ್ಣು, ಕಲ್ಪನೆಯ ಕಣ್ಣು, ಭಯದ ಕಣ್ಣು, ಧೈರ್ಯದ ಕಣ್ಣು, ಜ್ಞಾನಚಕ್ಷು ಅಂತಾರೆ, ಅಂದರೆ ಜ್ಞಾನದ ಕಣ್ಣು. ಇದೆಲ್ಲವೂ ಬೇರೆ ಬೇರೆ, ಒಂದೇ ಅಲ್ಲ ಇದು. ಈಗ ನಾನು ಮಲಗಿದಾಗ ಕನಸು ಕಾಣ್ತಾನೆ, ಯಾವ ಕಣ್ಣಿಂದ ನೋಡ್ತೆ ಕನಸನ್ನ? ಹೌದು, ಕಲ್ಪಿಸ್ಕೊಳ್ತೀನಿ, ಇಮ್ಯಾಜಿನ್ ಮಾಡ್ಕೊಂಡು, ಓಕೆ ನಾನು ಈ ಗೋವಾದಲ್ಲಿದ್ದೀನಿ, ಬೀಚಲ್ಲಿ ಮಲಗಿದ್ದೀನಿ, ಇದು ಕಲ್ಪನೆಯ ಕಣ್ಣು. ಹೌದು. ಹಂಗಾಗಿರೋದ್ರಿಂದ ಎಲ್ಲ ಕಣ್ಣುಗಳು ಬೇರೆ ಬೇರೆ. ದೇಹದ ಕಣ್ಣು ನೋಡೋದೇ ಬೇರೆ, ಕಲ್ಪನೆ ಕಣ್ಣು ನೋಡೋದೇ ಬೇರೆ, ಕನಸಿನ ಕಣ್ಣೇ ಬೇರೆ. ಕೆಲವರಿಗೆ ಭಯದ ಕಣ್ಣು ಅಂತಾರೆ. ಯಾರ್ಯಾರಿಗೆ ಭಯದ ಕಣ್ಣು ತೆರೆದಿರ್ತದೆ ನೇತ್ರ, ಅಂಥವ್ರಿಗೆ ದೈವಾಭೂತಗಳೆಲ್ಲ ಕಾಣಿಸ್ತವೆ, ನೆಗೆಟಿವ್ಗಳು. ಈಗ ನಾನು ಸ್ಮಶಾನದಲ್ಲಿ ಮಲಗಿದ್ದೀನಿ, ಬೆಟ್ಟ ಗುಡ್ಡ ಕಾಡು ಮೇಡು ಎಲ್ಲ ಕಡೆ ನನಗೆ ಯಾವ ದೆವ್ವನೂ ಕಾಣಿಸಿಲ್ಲ. ಯಾರ್ಯಾರಿಗೆ ಕಾಣಿಸ್ತಾರೆ, ನಿನ್ನ ಕಾಲು ಮುಗಿದ್ದೀನಿ ಕಣೆ, ನನಗೊಂದ್ಸಲ ದರ್ಶನ ಮಾಡಿಸು ಅಂತ ಹೇಳಿದ್ದೀನಿ. ನಮ್ಮ ಗುರುಗಳನ್ನಂತೂ ಗೋಳೈಕೊಂಬಿಟ್ಟಿದ್ದೀನಿ. ನೀನು ಅಲ್ಲೋಗಿ ಇಲ್ಲೋಗು ಅಂತಾರೆ, ಎಲ್ಲ ಕಡೆ ಹೋಗಿದ್ದೀನಿ. ನನಗಿದುವರೆಗೂ ದರ್ಶನ ಆಗಿರಲಿಲ್ಲ. ಯಾಕೆಂದರೆ ಧೈರ್ಯದ ಕಣ್ಣು ಓಪನ್ ಆದವನಿಗೆ ಭಯ ಗೊತ್ತಾಗಲ್ಲ, ಭಯದ ಕಣ್ಣು ಓಪನ್ ಆದವನಿಗೆ ಧೈರ್ಯ ಬರಲ್ಲ. ಹಂಗಾಗಿ ಅವ್ರು ಹೇಳ್ತಾರೆ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ನಿಜವಾಗ್ಲೂ ಅವನ ಕಣ್ಣಿಗೆ ದೆವ್ವಭೂತಗಳು ಅಥವಾ ನೆಗೆಟಿವ್ ಎನರ್ಜಿ ಸ್ಪಿರಿಟ್ ಕಾಣ್ತಾ ಇದೆ, ಅವ್ನು ಸತ್ಯನೇ ಹೇಳ್ತಾನೆ. ಅದನ್ನು ಮೆಡಿಕಲಲ್ಲಿ ಡಾಕ್ಟರ್ ಹಾಲೋಸಿನೇಷನ್ ಅಂತಾರೆ. ಹೌದು, ಅವರು ಏನೋ ಒಂದು ಟೈಟ್ಲ್ ಕೊಟ್ಬಿಟ್ಟವ್ರೆ, ಬಟ್ ಅದು ಬೇಕಾಗಿಲ್ಲ. ಈಗ ಅದಕ್ಕೆ ಸಮಸ್ಯೆಗೆ ಪರಿಹಾರ ಬೇಕು ಮೈನ್. ಹೌದು, ಅದರಲ್ಲಿಲ್ಲ, ಮೆಡಿಕಲಲ್ಲಿಲ್ಲ. ಬಟ್ ಸ್ಪಿರಿಚುವಲ್ ಮಾತ್ರೆಯಿಂದ ಸರಿ ಹೋಗುವಂಥದ್ದಲ್ಲ ಸಾಧ್ಯ. ಮಾತ್ರೆ, ಇಂಜೆಕ್ಷನ್, ಆಪರೇಷನ್ ಇವೆಲ್ಲ ಬರೋದಿಲ್ಲ. ಈಗ ಆ ನೇತ್ರವನ್ನು ಹೇಗಾದರೂ ಮಾಡಿ ಕತ್ತರಿಸ್ಬೇಕು, ಅಥವಾ ಅದನ್ನು ಧೈರ್ಯಕ್ಕೆ ಕನ್ವರ್ಟ್ ಮಾಡಬೇಕು. ಕಷ್ಟ, ಬಹಳ ಕಷ್ಟ, ಬಟ್ ಮಾಡಬಹುದು. ಈ 7 ನೇತ್ರಗಳು ಮನುಷ್ಯನನ್ನು ಅಧ್ಯಯನ ಮಾಡಿದ್ರೆ ಆಮೇಲೆ ನಿಮಗೆ ಈ ತ್ರಿನೇತ್ರ ಅಂದರೆ ಏನು ಅನ್ನೋದು ಬಹಳ ಸುಲಭವಾಗಿ ಅರ್ಥ ಆಗ್ತದೆ. ಇದರಲ್ಲಿ ಜ್ಞಾನಚಕ್ಷುನೇ ತ್ರಿನೇತ್ರ. ತ್ರಿನೇತ್ರ ಅಂದ್ರೆ ಅರ್ಥ ಏನು ಅಂದರೆ ತ್ರಿಕಾಲ ಜ್ಞಾನಿ ಅಂತ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರನ್ನು ನೋಡೋದಕ್ಕೆ ಅವನಿಗೆ ತ್ರಿಕಾಲ ಜ್ಞಾನಿ ಅಂತ ಕರೀತಾನೆ. ತ್ರಿಕಾಲ ಜ್ಞಾನಿನೇ ತ್ರಿನೇತ್ರ. ಅವನೇ ತ್ರಿನೇತ್ರ ಅಂದರೆ 3ನೇ ಕಣ್ಣು ಅಂತ. ಈ 2 ಕಣ್ಣಲ್ಲಿ ಇದನ್ನು ನೋಡ್ತಾನೆ, 3ನೇ ಕಣ್ಣಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರನ್ನು ನೋಡ್ತಾನೆ. ತ್ರೀ ಅಂದರೆ 3 ಅಂತ ಇಂಗ್ಲೀಷಲ್ಲಿ. ನಮಗೆ ತ್ರಿಕೋಣ ಅಂತಂದ್ರೆ ಅದು ಕೂಡ 3 ಬರ್ತದೆ. ಆ 3 ಏನು ಅಂದರೆ ಪಾಸ್ಟು, ಪ್ರೆಸೆಂಟು, ಫ್ಯೂಚರ್ ಎಲ್ಲವನ್ನ ಬರೀ ಈ ಕಣ್ಣಿನಿಂದ ಅಲ್ಲ, ಈ ಕಣ್ಣಿನಿಂದ ನೋಡಬಹುದು. ಅದು ಆಜ್ಞಾಚಕ್ರ ಅಂತ ಕರೀತಾರೆ. ಆಜ್ಞಾಚಕ್ರ ಅಂದ್ರೂ ಹೆಚ್ಚು ಕಡಿಮೆ ಅದೇ ತ್ರಿನೇತ್ರ ಅಂತಲೇ ಆಜ್ಞಾಚಕ್ರಕ್ಕೆ ಹೆಸರು, ಅಥವಾ ತ್ರಿಕಾಲ ಜ್ಞಾನಿ ಅಂತ ಆಜ್ಞಾಚಕ್ರಕ್ಕೆ ಹೆಸರು. ಅಥವಾ ಅವನಿಗೆ ಜ್ಞಾನಚಕ್ಷು ಓಪನ್ ಆಗಿದೆ, ಆದ್ದರಿಂದ ಆಜ್ಞಾಚಕ್ರ ತೆರೆದಿದೆ. ಆಜ್ಞಾಚಕ್ರ ತೆರೆದರೆ ಅವನು ತ್ರಿನೇತ್ರ. ಇದು ಮೂಲವಾಗಿರೋದು. ಬಟ್ ಇದನ್ನು ಎಲ್ಲರೂ ಕೂಡ ಇದೇನು ಪ್ರಾಕ್ಟೀಸಿಂದ ಬರುವಂಥದ್ದು ಇಲ್ಲ, ಅಂದರೆ ನಮ್ಗೆ ಪೂರ್ವ ಜನ್ಮದಿಂದ ಕೆಲವೊಬ್ರಿಗೆ ಬರುತ್ತೆ ಅಂತಾರೆ. ಸೊ ಇಲ್ಲಿ ಎರಡು ಥರ ಇದೆ. ಒಂದು ಗತ ಜನ್ಮದಿಂದನೂ ಬಂದಿರುತ್ತೆ, ಇನ್ನೊಂದು ಈ ಜನ್ಮದಲ್ಲಿ ಸತತವಾಗಿ ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದನೂ, ಅಂದರೆ ಸಾಧನೆ ಸಿದ್ಧಿ ಮಾಡೋದ್ರ ಮೂಲಕನೂ ಪಡ್ಕೊಳ್ಬಹುದು. ಸಿದ್ಧಿಗೆ ಅದು ಗತ ಜನ್ಮದ ಇದಿರಬೇಕು, ಸಾಧನೆಗೆ ಈ ಜನ್ಮದಿಂದನೇ ಶುರು ಮಾಡ್ಬೋದು. ಅಂದರೆ ಹೋದ ಜನ್ಮದಲ್ಲಿ ಅವನಿಗೆ ಸ್ಪಿರಿಚುವಲ್ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ, ಬಟ್ ಇದೇ ಮೊದಲನೇ ಜನ್ಮ ಸ್ಪಿರಿಚುವಲ್ನ ಅವನು ಕಲಿಬೋದು. ಬಟ್ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಬಟ್ ಸಿದ್ಧಿಗೆ ಅವನು ಇನ್ನೊಂದು ನೆಕ್ಸ್ಟ್ ಜನ್ಮಕ್ಕವರೆಗೂ ಇಲ್ಲಿ ಸಾಧನೆ ಮಾಡ್ಬೋದು, ತಿಳ್ಕೊಳ್ಬೋದು, ಕಲ್ತ್ಕೊಳ್ಬೋದು, ಕರಗತ ಆಗಲ್ಲ.
ಕರಗತಕ್ಕೆ ಅವನು ಜನ್ಮ ಜನ್ಮಾಂತರದ ಪುಣ್ಯ ಮಾಡಿರಬೇಕು. ಅಂದರೆ ಎಲ್ಲ ಜನ್ಮಗಳಲ್ಲೂ ಅದಿದ್ದರೆ ಈ ಜನ್ಮದಲ್ಲಿ ಸಿದ್ಧಿ ಪುರುಷ, ಇಲ್ಲ ಅಂದರೆ ಅವನು ಸಾಧಕನಾಗ್ತಾನೆ ಅಷ್ಟೇ. ಆಧ್ಯಾತ್ಮಿಕ ಸಾಧಕ, ಧ್ಯಾನ ಸಾಧಕ, ಹಂಗೆ ಹಲವಾರು ಹೆಸರುಗಳಿದೆ. ಈ ತ್ರಿನೇತ್ರ ಅನ್ನೋದು ಮೂಲವಾಗಿ, ತ್ರಿನೇತ್ರ ಅಂದರೆ ತ್ರಿಕಾಲಜ್ಞಾನಿ ಅಂತ. ಈ ದೇಹದ ಕಣ್ಣು ಮುಚ್ಚಿದ್ರೂ ಕೂಡ ಎಲ್ಲವೂ ಕೂಡ ಗೋಚರವಾಗುತ್ತೆ ಬಹಳ ಸ್ಪಷ್ಟವಾಗಿ, ತುಂಬ ಸ್ಪಷ್ಟವಾಗಿ. ಅಂದರೆ ನಮ್ಮ ಬಗ್ಗೆನೇ ನಾವು ತಿಳ್ಕೊಬೋದಾ? ಅದು ಆಮೇಲೆ ಆ ನಂತರ ಬರ್ತದೆ. ಈಗ ಗಾಂಧಾರಿ ವಿದ್ಯೆಯಲ್ಲಿ ಮಕ್ಕಳಿಗೆ ಏನು ಮಾಡ್ತಾರೆ, ಮೊದಲು ಪುಸ್ತಕ ಓದೋದು, ಬಣ್ಣಗಳು ಕಂಡುಹಿಡಿಯೋದು, ಅದು ಧ್ವಜದ್ದು ಪೋಸ್ಟರ್ ಕೊಡ್ತಾರೆ, ಇದು ಯಾವ ಕಂಟ್ರಿದು ಫ್ಲಾಗ್ ಅಂತ ಎಲ್ಲ ಹೇಳ್ತಾ ಹೋಗ್ತಾರೆ. ಕಣ್ಣಿಲ್ಲ, ಬಟ್ ಅದು ಕೆಲವೇ ದಿನಗಳಲ್ಲಿ ಕಲಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಕೆಲವರು ಗಂಟೆಗಳಲ್ಲೂ ಕಲಿಸ್ಕೊಡೋರು ಇದ್ದಾರೆ. 24 ಗಂಟೆಲಿ ಕಲಿಸ್ಕೊಟ್ಬಿಡ್ತಾರೆ. ಅಂದರೆ ಇದರಲ್ಲಿ ಏನಂದರೆ ಆ ವಿದ್ಯೆಯಲ್ಲಿ, ಅಂದರೆ ಬೇರೆಯವ್ರು ಹೆಂಗೆ ಹೇಳ್ತಾರೋ ಇಲ್ಲ ಗೊತ್ತಿಲ್ಲ, ನನಗೆ ತಿಳಿದಿದ್ದು 21 ಲೆವೆಲ್ಸ್ ಇದೆ. 21 ಲೆವೆಲ್ಸ್, 21 ಹಂತಗಳು ಈ ಒಂದು ತರಡೆಯಲ್ಲಿ. ಇದರಲ್ಲಿ 21ನೇ ಹಂತ ಕಲ್ತಿರೋ ಅವನೇ ತ್ರಿಕಾಲಜ್ಞಾನಿ ಅಂತ ಅರ್ಥ. ಕೆಲವರು ಬೇಸಿಕ್ ಹೇಳ್ಕೊಡ್ತಾರೆ ಮಕ್ಕಳು. ಈಗ ಬೇಸಿಕ್ ಈ ಕಲ್ಲರ್ ಗಿಲ್ಲರ್ ಎಲ್ಲ ನೋಡ್ತದೆ, ಇದು ಬೇಸಿಕ್. ಇದು ಅಲ್ಲ, ಬೇಸಿಕ್ ಈ ರೀತಿ ಇದೆ ಅಂದ್ರೆ ಇನ್ನು 21ನೇ ಲೆವೆಲ್ ಯಾವ, ಅದು ಹೇಳ್ಕೊಡೋ ಮಾಸ್ಟರ್ಗಳಿಗೂ ಕೂಡ ಗೊತ್ತಿಲ್ಲ. ಅವ್ರು 5ರಲ್ಲೋ 6ರಲ್ಲೋ 7ರಲ್ಲೋ ಇರ್ತಾರೆ. ನಾನು 7ರ ಮೇಲೆ ನೋಡಿರೋಂಥವ್ರನ್ನ ಯಾರನ್ನೂ ಇದುವರೆಗೂ ನೋಡಿಲ್ಲ. ಬಟ್ 21 ಇದೆ ಅನ್ನೋದು ನಾನು ಭೈರವಾಗೋರ್ನಲ್ಲಿ ನೋಡಿದ್ದೀನಿ, ಕಂಡುಕೊಂಡಿದ್ದೀನಿ. ಆತನೂ ಅಷ್ಟೇ ತ್ರಿಕಾಲಜ್ಞಾನಿ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಏನು ಬೇಕಾದರೂ ಹೇಳುವಂತಹ ಶಕ್ತಿ ಉಳ್ಳವನು. ಬರೀ ಹೇಳೋದು ಅಂದರೆ ಬಾಯಲ್ಲಿ ಹೇಳೋದಲ್ಲ, ವಿತ್ ಪ್ರೂಫ್ ತೋರಿಸ್ತಾ ಇದ್ದಾರೆ, ಹಿಂಗಿಂಗಿದೆ ಅಂತ. ಹಂಗಾಗಿ ಈಗ ನನಗೆ ತ್ರಿನೇತ್ರ ಓಪನ್ ಆಗಿದೆ. ಹೆಂಗೆ ಅಂದರೆ ಕಣ್ಣು ಮುಚ್ಚು ಕೂಡ ಎಲ್ಲವನ್ನು ಹೇಳ್ತಾನೆ, ಇಲ್ಲಿ ಏನೇನೈತೆ. ಈಗ ನಾನು ಇಲ್ಲಿದ್ದು ಅಭ್ಯಾಸ ಆಗ್ಬಿಟ್ಟಿದ್ದು, ನನಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಈಗ ನಿಮ್ಮ ಮನೆಗೆ ಬಂದು ನಾನು ಕಣ್ಣು ಮುಚ್ಕೊಂಡು ಹೋಗಿ ನಿಮ್ಮ ಮನೇಲಿ ಕೂತ್ಕೊಂಡು ಬೇಕಾದ್ರೆ ಏನೇನೈತೆ ಅಂತ ಹೇಳ್ಬಿಡ್ತೀನಿ. ಹೊಸ ಜಾಗವನ್ನು ಕರ್ಕೊಂಡೋಗಿ ತೋರಿಸಿದ್ರೆ ಹೇಳ್ತಾನಲ್ಲ, ಅವಾಗ ಇವನಿಗೆ ಥರ್ಡ್ ಐ ಓಪನ್ ಆಗೈತೆ ಅಂತ ನಾವು ತಿಳ್ಕೊಳ್ಬೋದು. ಇದು ಬೇಸಿಕ್. ವಸ್ತುಗಳನ್ನು ಕಂಡುಹಿಡಿತಾನೆ, ಬಣ್ಣಗಳನ್ನು ಕಂಡುಹಿಡಿತಾನೆ, ಆಕಾರಗಳನ್ನು ಕಂಡುಹಿಡಿತಾನೆ, ಅಥವಾ ಅಕ್ಷರಗಳು ಯಾವುದೋ ಪುಸ್ತಕಗಳನ್ನು ಓದ್ತಾನೆ. ಇಡೀ ಪುಸ್ತಕ ಬೇಕಾದರೂ ಈ ಕಣ್ಣಲ್ಲಿ ಓದಲ್ಲ, ಥರ್ಡ್ ಐಯಿಂದ ಓದ್ಬೋದು ಇಡೀ ಪುಸ್ತಕ. ನೀವು ಭಗವದ್ಗೀತೆ ಕೊಟ್ಬಿಟ್ಟು ಇಡೀ ಭಗವದ್ಗೀತೆ ಎಲ್ಲ ಥರ್ಡ್ ಐಲಿ ಓದ್ಬೋದು, ಇನ್ನೂ ಅದ್ಭುತವಾಗಿ ಓದ್ಬೋದು. ಅಂಥ ಒಂದು ಶಕ್ತಿ ಇದೆ ಅದಕ್ಕೆ. ಬಟ್ ಇದು ಈ ಕಲಿತಾ ಮಕ್ಕಳಿಗೆ ಏನು ಮಾಡ್ತಾರೆ, ಮೊದಲು ಫಸ್ಟ್ ಲೆವೆಲ್ ಇದನ್ನೆಲ್ಲ ನೋಡ್ತಾರೆ. ಸೆಕೆಂಡ್ ಲೆವೆಲ್ ಅಲ್ಲ, ಥರ್ಡ್ ಲೆವೆಲಲ್ಲಿ ಏನಾಗುತ್ತೆ, ಈಗ ನಿಮ್ಮನೆ ಈಗ ಇಲ್ಲಿ ಕೂತ್ಕೊಂಡು, ಇದು ಕಟ್ಟಿಗೆನಹಳ್ಳಿ, ನಿಮ್ಮ ಮನೆ ಇರೋದು ಯಲಹಂಕ, ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ನಿಮ್ಮ ಮನೆ ನಾನು ನೋಡೇ ಇಲ್ಲ. ಬಟ್ ಇಲ್ಲಿ ಕೂತ್ಕೊಂಡು ಮಕ್ಕಳು ಹೇಳ್ತಾರೆ ಅವ್ರ ಮನೆ ಹೆಂಗಿದೆ, ಫಸ್ಟ್ ಫ್ಲೋರಾ, ಸೆಕೆಂಡ್ ಫ್ಲೋರಾ, ಮೆಟ್ಲು ಯಾವ ಕಲರ್ ಇದೆ, ಟೈಲ್ಸ್ ಯಾವ ಕಲರ್ ಹಾಕಿದ್ದಾರೆ, ಗೇಟ್ ಯಾವ ಡಿಸೈನ್ ಇದೆ, ಬಣ್ಣ ಯಾವ್ದು ಹೊಡೆದಿದ್ದಾರೆ, ಕಾರ್ ನಿಂತಿದೆಯಾ, ಗಾಡಿ ನಿಂತಿದೆಯಾ, CC ಕ್ಯಾಮ್ರಾ ನೋಡ್ದಂಗೆ ಹೇಳ್ತಾರೆ. ನೋಡಬಹುದು, ಹೇಳ್ಬೋದು ಇಲ್ಲೇ ನಿಂತ್ಕೊಂಡು. ಅದು ನೆಕ್ಸ್ಟ್ ಲೆವೆಲ್ ಅಲ್ಲ, ಥರ್ಡ್ ಲೆವೆಲಲ್ಲಿ ಆ ರೀತಿ. ಈ ಫಸ್ಟ್ ಲೆವೆಲಲ್ಲಿ ಬರೀ ಎದುರುಗಡೆ ಇರೋದನ್ನು ಮಾತ್ರ ನೋಡೋದು ಕಲ್ತ್ಕೊಂಡಿರ್ತಾರೆ. ಸೆಕೆಂಡ್ ಲೆವೆಲ್ ಬೇರೆ. ಸೆಕೆಂಡ್ ಲೆವೆಲಲ್ಲಿ ಸ್ವಲ್ಪ ಅಂದರೆ ಪಕ್ಕದ ರೂಮು ಅಥವಾ ಮನೆಯಿಂದ ಆಚೆ, ಡೋರಿಂದ ಆಚೆ ಅಂಥವಕ್ಕೆ ನೋಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಕೆಲವರು ಸೆಕೆಂಡ್ ಲೆವೆಲ್ಗೆ ಹೋಗಲ್ಲ, ಫಸ್ಟ್ ಲೆವೆಲಲ್ಲಿ ಮಾತ್ರ ರೈಟ್ ಪಾಸ್ ಮಾರ್ಕ್ ಸಿಕ್ಕಿರ್ತದೆ. ಥರ್ಡ್ ಲೆವೆಲ್ಗೆ ಹೋಗ್ಬಿಟ್ರೆ ನೀವು ಎಲ್ಲಿ ಬೇಕಾದರೂ ಹೋಗಿ ನೋಡ್ಕೊಂಡು ಹೋಗ್ಬೋದು. ಅಂದರೆ ಎಲ್ಲಿ ಅಂದರೆ ಉದಾಹರಣೆಗೆ ಕರ್ನಾಟಕ ಅಂತ ತಿಳ್ಕೊಳ್ಳಿ, ಅಥವಾ ಭಾರತ ಅಂತ ತಿಳ್ಕೊಳ್ಳಿ. ಹೊರದೇಶಕ್ಕೆ ಹೋಗಲ್ಲ ಅವರು. ಹೊರದೇಶಕ್ಕೆ ಇನ್ನು ಮತ್ತೆ 5th ಲೆವೆಲ್ಗೆ ಹೋಗಬೇಕು. ಆವಾಗ ಹೊರದೇಶಕ್ಕೆ ಬೇಕಾದ್ರೆ ನೋಡ್ಕೊಂಡು ಬರ್ಬೋದು. ಇನ್ನು ಅದು ಬಿಟ್ಬಿಟ್ಟು ಬೇರೆ ಗ್ರಹಕ್ಕೂ ಕೂಡ ಹೋಗ್ಬೋದು ಥರ್ಡ್ ಐಯಲ್ಲಿ. ಅದು ಲೆವೆಲ್ಗಳು ಚೇಂಜ್ ಆಗ್ತಾ ನೋಡ್ಕೊಂಡು ಹೋಗ್ಬೋದೇ ಹೊರತು ಫಸ್ಟ್ ಲೆವೆಲ್ ಇಷ್ಟು ಮಾತ್ರ. ಎದುರುಗಡೆ ಏನಿದೆ ಬಣ್ಣಗಳು. ಇಲ್ಲಿ ಯಾರೋ ಒಂದು 4-5 ಜನ ಕಣ್ಣು ಮುಚ್ಚಿಬಿಟ್ಟಿದ್ರು, ಬಂದು ನಿಂತ್ಕೊಂಡು ಯಾರ್ಯಾರು ನಿಂತಿದ್ದಾರೆ ಹೇಳು ಅಂದರೆ, ಒಂದು ಹುಡುಗಿ, ಒಂದು ಹುಡುಗ, 2 ಹುಡುಗಿ ಎಲ್ಲ ಹೇಳ್ತಾನೆ, ಎದುರುಗಡೆ ಇರೋದು ಮಾತ್ರ. ಬಟ್ ಈ ಗೋಡೆ ಹಿಂದಗಡೆ ಏನಿದೆ ಹೇಳೋ ಅದು ಗೊತ್ತಿಲ್ಲ, ಅದು ಗೊತ್ತಾಗಬೇಕು. ಅದು ನೆಕ್ಸ್ಟ್ ಲೆವೆಲ್ ವಿದ್ಯೆಗಳಲ್ಲಿ. ಅಂದರೆ ಇದೇ ಲೆವೆಲಲ್ಲಿ 21 ಹಂತಗಳಿದೆ ಅನ್ನೋದು. ಆ 21 ಲೆವೆಲ್ ಆದಮೇಲೆ ಬೇಕಾದರೆ ನಾವು ನೋಡ್ಕೊಳ್ಬೋದು, ಸಿಗ್ತದೆ. ಆದರೆ ನಮ್ಮ ಶರೀರದಲ್ಲಿ ಏನಾನ ಬದಲಾವಣೆ ಆಗುತ್ತಾ ಒಂದು ಥರ್ಡ್ ಐ ಓಪನ್ ಆಗ್ತಾ ಇದೆ ಅಂದಾಗ? ನಾನು ಹೇಳೋದು, ಕೆಲವೊಂದು ವಿದ್ಯೆಗಳನ್ನು, ಯಾವುದೇ ಆಧ್ಯಾತ್ಮಿಕ ವಿದ್ಯೆಗಳನ್ನು ಕಲಿತ್ರೆ ಕಾರಣ ಉದ್ದೇಶಗಳು ನಿಮಗೆ ಬಲಿಷ್ಠವಾಗಿರಬೇಕು. ನಾನು ಈ ವಿದ್ಯೆಯನ್ನು ಏನಕ್ಕೆ ಕಲಿಬೇಕು, ಆಸಕ್ತಿಗೋಸ್ಕರ ಕಲಿತಾ ಇದ್ದೀನ, ಕುತೂಹಲಕ್ಕೋಸ್ಕರ ಕಲಿತಾ ಇದ್ದೀನ,
ಅಥವಾ ಯಾರಿಗಾದ್ರೂ ಮ್ಯಾಜಿಕ್ ಮಾಡೋದು ತೋರ್ಸೋಕ್ಕೋಸ್ಕರ ಕಲಿತಾ ಇದ್ದೀನ, ಅಂದರೆ ನನಗೆ ಈ ವಿದ್ಯೆ ಎಲ್ಲ ಗೊತ್ತು ಅಂತ ಹೇಳ್ಕೋಬೇಕಲ್ಲ, ಹೌದು. ಅದಕ್ಕೋಸ್ಕರ ಕಲಿತಾ ಇದ್ದೀನ, ಇಲ್ಲ ಯಾರಿಗಾದ್ರೂ ಸಮಸ್ಯೆಗೆ ಪರಿಹಾರ ಕೊಡೋಕ್ಕೆ ಕಲಿತಾ ಇದ್ದೀನ, ಅಥವಾ ಸೆಲ್ಫ್ಗೆ ನಾನು ಏನೋ ಒಂದರಲ್ಲಿ ಮೈನಸ್ ಇದ್ದೀನಿ ಅದನ್ನು ಪ್ಲಸ್ ಮಾಡ್ಕೊಳ್ಳೋಕ್ಕೋಸ್ಕರ ಕಲಿತಾ ಇದ್ದೀನ. ಕಾರಣ ಉದ್ದೇಶಗಳು ಬಲಿಷ್ಠವಾಗಿದ್ದಾಗ ಖಂಡಿತವಾಗ್ಲೂ ಮಾಡ್ಬೋದು, ಅದನ್ನು ತಿಳ್ಕೊಂಡು ಮಾಡ್ಬೋದು. ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ನಾನು ಭಯಪಡಿಸ್ತಾ ಇಲ್ಲ, ಇರೋ ನೈಜ ಘಟನೆ. ಯಾರೋ ಹಿಂದಿಲಿ ಅಂದರೆ ಬಾಂಬೆ, ಡೆಲ್ಲಿ ಆ ಕಡೆ ಎಲ್ಲ ತಡೆ ಇವಾಗ ಕಾಮನ್ ಆಗ್ಬಿಟ್ಟಿದೆ, ಎಲ್ಲ ಕಡೆ ಆಗ್ಬಿಟ್ಟಿದೆ. ಒಂದು ಮಗುಗೆ 7th ಸ್ಟ್ಯಾಂಡರ್ಡ್ ಅನಿಸುತ್ತೆ, ಆ ಮಗುಗೆ ಥರ್ಡ್ ಐ ಓಪನ್ ಆಗ್ಬಿಟ್ಟಿದೆ. ಓಪನ್ ಆದಮೇಲೆ ಈಗ ಆಕೆಗೆ ದೆವ್ವಭೂತಗಳೆಲ್ಲ ಕಾಣಿಸೋಕೆ ಶುರುವಾಗ್ಬಿಟ್ಟಿದೆ. ಮನೇಲಿ ಏನೇನು ನೆಗೆಟಿವ್ ಎನರ್ಜಿ, ನೆಗೆಟಿವ್ ಸ್ಪಿರಿಟ್ ಇದೆ ಅದೆಲ್ಲ ಕಾಣಿಸೋಕೆ ಶುರು ಮಾಡಿಬಿಟ್ಟಿದೆ. ಅದು ನಿಜವಾಗ್ಲೂ ಸತ್ಯನೇ, ಆಕೆ ಸುಳ್ಳು ಹೇಳ್ತಾ ಇಲ್ಲ. ಮುಂಚೆ ಅವಳು ಹೇಗಿದ್ಲು, ಒಳ್ಳೆ ಡೇರಿಂಗ್ ಪರ್ಸನ್ ಅವಳು, ಶಿ ಈಸ್ ಎ ರಿಯಲಿ ಬ್ರೇವ್ ಗರ್ಲ್. ಬಟ್ ಈಗ ಥರ್ಡ್ ಐ ಆದಮೇಲೆ 1 ವರ್ಷ ಆಗಿದೆ, 1 ವರ್ಷದ ಮೇಲೆ ಈಗ ನೆಗೆಟಿವ್ ಎನರ್ಜಿ ಬ್ಲಾಕೇಜಸ್ಗಳೆಲ್ಲ ಕಾಣೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ಅವಳಿಗೆ ಏನಾದರೂ ಹಿಂಗೆ ಸೌಂಡ್ ಹಿಂಗೆ ಅಂತಾಳೆ, ಬರೀ ಹಿಂಗೆ ಇಷ್ಟೇ ಚಪ್ಪಾಳೆ ಹೊಡೆದ್ರೆ ಸಾಕು ಭಯ ಬಿಡ್ತದೆ. ಯಾರು ಏನು ಸೌಂಡ್ ಮಾಡೋಂಗಿಲ್ಲ, ಹೆಸರು ಹಿಡಿದು ಕರೆಯೋಂಗಿಲ್ಲ, ಅಂದರೆ ಕರೆದ್ರೆ ಅವಳು ಎದುರುಗಡೆಯಿಂದನೇ ಕರಿಬೇಕು, ಸೈಡಿಂದ ಹಿಂದ್ಗಡೆಯಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಮಲಗಲ್ಲ, ರಾತ್ರಿ ಎಲ್ಲ ಅಲ್ಲೇನೋ ಇದೆ ಇಲ್ಲೇನೋ ಇದೆ, ನನಗೇನೋ ಕಾಣಿಸ್ತಾ ಇದೆ, ಹಿಂಗೆಲ್ಲ ಇದೆ, ನೀವು ಎಲ್ಲೋಗಿದ್ರಿ, ನೀವು ಅಮ್ಮಂಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗು, ಆಮೇಲೆ ಬಾ ನನ್ನ ಹತ್ರ ಅಂತ. ನಾನು ಎಲ್ಲೇ, ನಾನು ಅಂಗಡಿಗೆ ಹಾಲು ತರಕ್ಕೆ ಹೋಗಿದ್ದೆ, ನಾನು ಯಾಕೆ ಸ್ನಾನ ಮಾಡಬೇಕಿಲ್ಲ, ನಿನ್ನ ಹಿಂದ್ಗಡೆ 3 ನೆಗೆಟಿವ್ ಎನರ್ಜಿ ಇದೆ, ಸ್ನಾನ ಕಾಣ್ತಾ ಇದ್ದಾರೆ, ಕಾಣ್ತಾ ಇದೆ. ಇದೇನ